ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಚಾರ್ಯ ಬರೆದಿರತಕ್ಕಂತಹ ರಾಘವೇಂದ್ರ ವಿಜಯ ಪಾಠಕ್ಕೆ ಸುಸ್ವಾಗತ. ಕವಿಗಳು ಆರಂಭದಲ್ಲಿ ಲಕ್ಷ್ಮೀ ನರಸಿಂಹನ ಸ್ತುತಿಯನ್ನು ಮಾಡಿ, ಮುಂದೆ ಎರಡನೆಯ ಪದ್ಯದಲ್ಲಿ ನವನೀತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಸ್ತುಸ್ತುತಂ ಸುರಸ್ತೋಮೈಃ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಸ್ಮೃತಂ. ವಸ್ತು ಸ್ತುತಂ ಸುರಸ್ತೋಮೈಃ ಅಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕ ವಿಶ್ರುತಂ ಅಥವಾ ವಿಸ್ತೃತಂ, ಎರಡು ರೀತಿ ಪಾಠ ಇದೆ. ಅರ್ಥ: ಸುರಸ್ತೋಮೈಃ ಸುರಾಣಾಂ ಸ್ತೋಮೈಃ ದೇವತೆಗಳ ಸಮೂಹಗಳಿಂದ, ಸ್ತುತಂ ವಂದಿತನಾದ, ಶಸ್ತಂ ಪ್ರಶಸ್ತನಾದ, ಶ್ರುತಿಮಸ್ತಕ ವಿಶ್ರುತಂ ಶ್ರುತಿಮಸ್ತಕಗಳಲ್ಲಿ ವಿಶ್ರುತವಾದ ಪ್ರಸಿದ್ಧವಾದ, ಶ್ರುತಿಮಸ್ತಕ ಅಂದರೆ ಉಪನಿಷತ್ತುಗಳು, ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದ, ಮಸ್ತು ಹಸ್ತಂ ಕೈಯಲ್ಲಿ ಬೆಣ್ಣೆಯನ್ನು ಹಿಡಿದಿರುವ, ಮಯಾ ಸ್ತುತಂ ಮಯ ಲಕ್ಷ್ಮಿಯಿಂದ, ಸ್ತುತಂ ಸ್ತುತಿಸಲ್ಪಟ್ಟ, ವಸ್ತು ಕೃಷ್ಣಾಖ್ಯ ವಸ್ತು, ಪ್ರಸ್ತುತಾಯ ಪ್ರಕೃತ ಕಾರ್ಯಸಿದ್ಧಿಗೋಸ್ಕರ, ಅಸ್ತು ಆಗಲಿ ಅಂತ ಈ ಶ್ಲೋಕದ ಪದಪದಾರ್ಥ. ಸುರಸ್ತೋಮೈಃ ಸ್ತುತಂ ಶಸ್ತಂ, ಶಸ್ತಂ ಅಂದರೆ ಸರ್ವೋತ್ತಮ ಅಂತ ಅರ್ಥ ವ್ಯಾಖ್ಯಾನದಲ್ಲಿ ಇದೆ. ಶ್ರುತಿಮಸ್ತಕ ವೇದಗಳಿಗೆ ಶಿರಸ್ಥಾನದಲ್ಲಿರುವಂಥದ್ದು ಉಪನಿಷತ್ತುಗಳು. ಅಂತಹ ಉಪನಿಷತ್ತುಗಳಲ್ಲಿ ವಿಶ್ರುತ ಪ್ರಸಿದ್ಧ ಅಂದರೆ ವೇದಾಂತ ಪ್ರತಿಪಾದ್ಯಂ ಇತ್ಯರ್ಥ. ಮತ್ತು ಇನ್ನೆಂತಹ ವಸ್ತು? ಮಸ್ತು ಹಸ್ತಂ, ಮಸ್ತು ಅಂದರೆ ಬೆಣ್ಣೆ, ಆ ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದವ. ಮಸ್ತು ಹಸ್ತೆ ಯಸ್ಯ ತತ್ ಮಸ್ತು ಹಸ್ತಂ, ಅಂತಹ ವಸ್ತು, ಮಸ್ತು ಹಸ್ತವಾದ ವಸ್ತು ಅಂದರೆ ಬೆಣ್ಣೆಯನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ವಸ್ತು, ಕೃಷ್ಣನೆಂಬ ವಸ್ತು. ಅದು ಮಯಾ ಸ್ತುತಂ, ಒಂದು ನನ್ನಿಂದ ಸ್ತುತಲ್ಪಟ್ಟಂತಹ ವಸ್ತು ಅಂತ ಒಂದರ್ಥ. ಇನ್ನೊಂದು ಮಯಾ ಸ್ತುತಂ, ಮಯಾ ಅಂದರೆ ಮಾ ಶಬ್ದದ ತೃತೀಯ, ಇಂದಿರಾ ಲೋಕಮಾತಾ ಮಾ ರಮಾಮಂಗಲ ದೇವತಾ ಮಾ, ಮಯ ಲಕ್ಷ್ಮೀದೇವಿಯಿಂದ ಸ್ತುತಿಸಲ್ಪಟ್ಟಂತಹ ಕೃಷ್ಣನು ಪ್ರಸ್ತುತಾಯ ಪ್ರಕೃತ ನನ್ನ ಕಾರ್ಯಸಿದ್ಧಿಗೋಸ್ಕರವಾಗಿ, ಅಸ್ತು ಆಗಲಿ ಅಂತ. ಸುರಸ್ತೋಮೈಃ ಸುರಾಣಾಂ ಸ್ತೋಮಾಃ ತೈಃ ಸುರಸ್ತೋಮೈಃ ಅಂತ ವಿಗ್ರಹ. ಸುರಂತೀತಿ ಸುರಾಃ, ಸ್ತೂಯಂತೇತಿ ಸ್ತೋಮಾಃ, ಸುರಾಣಾಂ ಸ್ತೋಮಾಃ ತೈಃ ಸುರಸ್ತೋಮೈಃ ಎಂಬುದಾಗಿ ವೆಂಕೋಬಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಮಸ್ತು ಹಸ್ತಂ, ಮಸ್ತು ಯುಕ್ತ ಹಸ್ತಃ ಯಸ್ಯ ತತ್ ಮಸ್ತು ಹಸ್ತಂ ಅಂತೂ ವಿಗ್ರಹ ಮಾಡ್ಬೋದು. ಮಸ್ತು ಹಸ್ತೆ ಯಸ್ಯ ತತ್ ಮಸ್ತು ಹಸ್ತಂ ಅಂತೂ ವಿಗ್ರಹವನ್ನು ಮಾಡ್ಬೋದು. ಶ್ರುತಿಮಸ್ತಕ ವಿಶ್ರುತಂ, ಶ್ರೂಯಂತೆ ಇತಿ ಶ್ರುತಯಃ, ಮಸ್ಯಂತೆ ಇತಿ ಮಸ್ತಕಾನಿ, ಶ್ರುತೀನಾಂ ಮಸ್ತಕಾನಿ ಶ್ರುತಿಮಸ್ತಕಾನಿ, ತೇಷು ವಿಶ್ರುತಂ
ಶ್ರುತಿಮಸ್ತಕ ವಿಶ್ರುತಂ ಅದು ವಸ್ತು. ಮಸ್ತು ಹಸ್ತಂ ವಸ್ತು ಅಂತ ಹೇಳಿದ್ರಿಂದ ಕೈಯಲ್ಲಿ ಬೆಣ್ಣೆ ಹಿಡಿದಿರ್ತಕ್ಕಂತಹ ವಸ್ತು ಅಂದರೆ ಅದ್ಯಾವುದು? ಕೃಷ್ಣನೇ ಅಂತ ಹೇಳಿದಾಗತ್ತೆ. ಸಾಮಾನ್ಯವಾಚಕವಾಗಿರ್ತಕ್ಕಂತಹ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ವಸ್ತು ಅಂತ. ಆ ವಸ್ತುವಿಗೆ ಮಸ್ತು ಹಸ್ತ ಮತ್ತು ವಿಶೇಷಣ ಕೊಟ್ಟಿದ್ದರಿಂದಾಗಿ ಅದು ಕೃಷ್ಣ ಅಂತ ಅರ್ಥವಾಗತ್ತೆ. ಅಂತಹ ಕೃಷ್ಣನನ್ನು ಇಲ್ಲಿ ಕವಿಗಳು ನಮಸ್ಕರಿಸ್ತಾ ಇದ್ದಾರೆ. ಮಸ್ತು ಮಸಿ ಧಾತು, ಮಸಿ ಪರಿಣಾಮೆ ಧಾತು. ತುನ್ ಪ್ರತ್ಯಯ ಬಂದು ಮಸ್ತು ಅಂತ ಆಗಿರೋದು. ಸ್ತುನ್ ಪ್ರತ್ಯಯ ಬಂದುಬಿಟ್ಟು ಮಸ್ತು ಅಂತ ಆಗಿರುವಂಥದ್ದು. ಮಸ್ತು ಮಸ್ತಕ ಶಬ್ದವು ಹಾಗೆ, ಅದು ಮಸಿ ಪರಿಣಾಮೆ ಧಾತು, ತಾಂತವಾದ ಶಬ್ದ. ಮಸ್ತಕಃ ಮಸ್ತಃ ಇವ ಮಸ್ತಕಃ ಅಂತ ಆಗತ್ತೆ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ವ್ಯಾಖ್ಯಾನಕಾರರು ಮಧ್ವಿಜಯಕ್ಕೂ ರಾಘವಜಯಕ್ಕೂ ಒಂದು ಸಾಮ್ಯ ಇದೆ ಅಂತ ಸೂಚಿಸ್ತಾ ಇದ್ದಾರೆ. ಮಧ್ವಿಜಯದಲ್ಲಿ ನಾರಾಯಣನ ವಂದನೆ ನಂತರ ಶ್ರೀಕೃಷ್ಣನ ವರ್ಣನೆ. ಮೊದಲು ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅಂತ ನಾರಾಯಣನಿಗೆ ನಮಸ್ಕಾರ ಮಾಡಿ, ಮುಂದೆ ಅನಾಕುಲಂ ಗೋಕುಲಂ ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಎಂಬಲ್ಲಿ ಕೃಷ್ಣನ ಸ್ತುತಿಯನ್ನು ಮಾಡಿದ್ದಾರೆ 2ನೇ ಪದ್ಯದಿಂದ. ಹಾಗೆ ಇಲ್ಲಿಯೂ ಕೂಡ ಈ ಕಾವ್ಯದಲ್ಲಿ ಕೂಡ ಮೊದಲು ಪರಮಾತ್ಮನನ್ನು, ನರಸಿಂಹರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ವಂದಿಸಿ 2ನೇ ಪದ್ಯದಲ್ಲಿ ಕೃಷ್ಣನ ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಈ ಕಾವ್ಯ ಸುಮಧ್ವಿಜಯವನ್ನು ಅನುಕರಿಸ್ತಾ ಇದೆ. ಮೊದಲ ಪದ್ಯದಲ್ಲಿ ನರಸಿಂಹ ಸ್ತುತಿ, ಆಮೇಲೆ 2ನೇ ಪದ್ಯದಲ್ಲಿ ಕೃಷ್ಣ ಸ್ತುತಿ, ಕೃಷ್ಣನ ವಂದನೆ. ಹೀಗೆ ಹೇಳಿದ್ದರಿಂದ ಕೃಷ್ಣಾನುಗ್ರಹ ಗೃಹೀತರಾಗಿರ್ತಕ್ಕಂತಹ, ಕೃಷ್ಣನ ಅನುಗ್ರಹವನ್ನು ಪಡೆದಿರತಕ್ಕಂತಹ, ನರಸಿಂಹನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಪ್ರಹ್ಲಾದ, ನರಸಿಂಹನಿಗೆ ಪ್ರಿಯನಾಗಿರ್ತಕ್ಕಂತಹ ಪ್ರಹ್ಲಾದ, ಕೃಷ್ಣ ಸೇವಾ ದುರಂಧರನಾಗಿರ್ತಕ್ಕಂತಹ ಬಾಳ್ಯೀಕ, ವೇಣುಗೋಪಾಲ ಕೃಷ್ಣನ ಅರ್ಚನೆ ಮಾಡಿರ್ತಕ್ಕಂತಹ ಚಂದ್ರಿಕಾಚಾರ್ಯರು, ವ್ಯಾಸರಾಜರು, ಕೊನೆಗೆ ಕೃಷ್ಣೋಪಾಸಕರಾಗಿರ್ತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರು. ಹೀಗೆ ಪ್ರಹ್ಲಾದನೇ ಬಾಲ್ಯೀಕ, ಅವನೇ ವ್ಯಾಸರಾಜರು, ಅವನೇ ರಾಘವೇಂದ್ರ ಸ್ವಾಮಿಗಳು ಎಂಬ ಅಂಶವನ್ನು ಇಲ್ಲಿ ಸೂಚಿಸಿದಂತೆ ಇದೆ ಎಂಬುದಾಗಿ ವ್ಯಾಖ್ಯಾನಕಾರರು ನಿರೂಪಣೆ ಮಾಡ್ತಾರೆ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥೇಂದು ಭಾಸನಂ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರಿದೀಶಾಭಿವೃದ್ಧಯೇ ಎಂಬುದಾಗಿ ಮಧ್ವಾಚಾರ್ಯರ ಸ್ತುತಿಯನ್ನು ಮಾಡ್ತಾರೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.